ಒಂದು 2:30 ಹಂಗಾಗಿರುತ್ತೆ. ಮೊಬೈಲ್ ನೋಡಿದೆ, ಸೌಂಡ್ ಕೇಳಿಸ್ತೈತೆ, ಏನೋ ಒಂಥರ ಡಿಫ್ರೆಂಟ್ ಆಗಿ ಕಿರಿಸಿದಂಗೆ ಹಂಗೆ ಹಂಗೆ ಇರಬೇಕು. ಸೌಂಡ್ ಯಾವ ಥರ ಬರುತ್ತೆ ಗೊತ್ತಾ ಅಂತ ಬಂತು ಈ ಕಡೆ ಗೋಸ್ಟ್ ಹೌಸ್ ಈ ಕಡೆಯಿಂದ. ಸರಿಸುಮಾರು 30 ವರ್ಷದಿಂದ ಹಳೆ ಬಿದ್ದಿರುವ ಮನೆ ಇದು. ಸೊ ಅದೊಂದು ಸ್ವಲ್ಪ ಭಯ ಆಯ್ತು ಅಷ್ಟೇ. ಮತ್ತು ಇನ್ನೊಂದು ದಿಕ್ಕಿದ್ದಂತೆ ಹಿಂಗೆ ಶಬ್ದ ಕೇಳಿಸ್ತಾ ಇದೆ. ಯಾರಾದ್ರೂ ಸತ್ತೋಗಿದ್ರೆ ಅದು ಆ ಪಕ್ಷಿ ಕಿರಿಸ್ತು ನೋಡಿ ಗಾಯ್ಸ್, ಏನಂದ್ರೆ ಈ ಹಾವುಗಳದ್ದು ಕಾಟ. ಈ ಹಾವುಗಳು ಇನ್ನು ಒಳಗಡೆ ಹೋಗೋದಕ್ಕಾಗಲ್ಲ, ಯಾಕಂದ್ರೆ ಮುಳ್ಳು ಜಾಸ್ತಿ ಇದೆ, ನಾಶ ಆಗೋಯ್ತು. ಬಟ್ ಜಲಚರ ಪ್ರಾಣಿಗಳು ಇರಲ್ಲ ಬಿಡಿ. ಸೊ ವಿಡಿಯೋ ಈ ಫಾರೆಸ್ಟ್ಗೆ ಬೆಂಕಿ ಬಿದ್ದಿರೋದೆಲ್ಲನೂ ಆ ಬೆಂಕಿ ಬಿದ್ದಿರೋ ಬೂದಿ ಜಾಗದಲ್ಲಿ ನಾವು ಟೆಂಟ್ ಹಾಕಿದ್ದೀವಿ. ಹಲೋ ಗಾಯ್ಸ್, ನಾನು ನಿಮ್ಮ ಶ್ರೀಧರ್. ಸೊ ಇವಾಗ ಟೈಮ್ ರಾತ್ರಿ ಸುಮಾರು 10 ಗಂಟೆ ಆಗಿದೆ. ನಾವು ಇವತ್ತು ಒಂದು 30 ವರ್ಷಗಳಿಂದ ಹಾಳು ಬಿದ್ದಿರುವ ಮನೆಗೆ ಬಂದಿದ್ದೀವಿ. ಇಲ್ಲಿ ಯಾರೂ ಕೂಡ ಬರೋದಿಲ್ಲ. ಹಾಗಾದರೆ ನಾನು ನಮ್ಮ ಫ್ರೆಂಡ್ಸು ನನ್ನ ಜೊತೆ ಇವತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ನೈಟೆಲ್ಲ ಇರ್ತಾರೆ. ಸೊ ಹಾಗಾದರೆ ಈಗ ನಾವು ಟ್ರೈಪ್ಯಾಡು ಮೊಬೈಲು ಎಲ್ಲ ಕ್ಲೀನಾಗಿ ರೆಡಿ ಮಾಡ್ಕೊಳ್ಳೋಣ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ. ಈ ಮನೆ ಸಂಪೂರ್ಣವಾಗಿ ಬಿಟ್ಟಿದ್ದು, ಬಾಗಿಲು ಕೂಡ ಇಲ್ಲ. ಒಳಗೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಈಗ ಒಳಗೆ ಹೋಗ್ತಿದ್ದೀವಿ. ಸಾವಕಾಶವಾಗಿ ನೋಡಿ, ಏನೋ ವಿಚಿತ್ರವಾದ ಫೀಲ್ ಆಗ್ತಿದೆ. ಹೃದಯ ಜೋರಾಗಿ ಬಡಿತಾ ಇದೆ. ಆ್ಯಂಡ್ ಎಲ್ಲ ಕಡೆ ನೋಡ್ರಿ, ಇಲ್ಲಿ ಏನೋ ನಡೆದಿರೋ ಹಾಗೆ ಕಾಣಿಸುತ್ತಿದೆ. ಈ ಜಾಗದಲ್ಲಿ ಗೋಸ್ಟ್ ಇದೆ ಅಂತ ಜನ ಹೇಳ್ತಾರೆ, ಬಟ್ ನಮಗೂ ಗೊತ್ತಿಲ್ಲ. ಸೊ ಆ ಗೋಸ್ಟ್ನ ಹಂಟಿಂಗ್ ಮಾಡೋಣ ಅಂತ ಇವತ್ತು ನಾವು ಈ ನೈಟ್ ಪ್ಲ್ಯಾನ್ ಮಾಡಿದ್ದೀವಿ. ನಾವು ಈಗ ಗೋಸ್ಟ್ ಹಂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಏನಾದರೂ ಶಬ್ದ ಅಥವಾ ಮೂಮೆಂಟ್ ಬಂದರೆ ನಿಮಗೆ ಫಸ್ಟ್ ತೋರಿಸ್ತೀವಿ. ಇವತ್ತು ರಾತ್ರಿ ಏನಾದರೂ ಆಗಬಹುದು. ನಾವು ಈಗ ಈ ಮನೆಯ ಒಳಗೆ ಇನ್ನೂ ಡೀಪ್ ಆಗಿ ಹೋಗ್ತಿದ್ದೀವಿ. ಇಲ್ಲಿ ಬೆಳಕು ಕೂಡ ಸರಿಯಾಗಿ ಇಲ್ಲ. ಪ್ರತಿ ಹೆಜ್ಜೆ ಹಾಕೋದಕ್ಕೂ ಭಯವಾಗ್ತಾ ಇದೆ. ಒಂದು ನಿಮಿಷ ಅಲ್ಲಿ ನೋಡಿ, ಗೋಡೆಯ ಮೇಲೆ ಏನೋ ಮೂವ್ ಆಗ್ತಿದೆ. ಅದು ಒಂದು ಜೀವಂತ ಪ್ರಾಣಿ ಅನಿಸುತ್ತೆ. ನಾವು ಫಸ್ಟ್ ನೋಡಿ ಶಾಕ್ ಆಯಿತು. ಇಲ್ಲಿ ಜೀವಿಗಳೇ ಇರ್ತಾರೆ ಅಂದರೆ ಇಲ್ಲಿ ಇನ್ನೇನೋ ಇರಬಹುದು. ಈ ಜಾಗ ಸೇಫ್ ಅನ್ನಿಸೋದಲ್ಲ. ನಾವು ಎಚ್ಚರಿಕೆಯಿಂದ ಮುಂದೆ ಹೋಗಬೇಕು. ಯಾವಾಗ ಏನು ಎದುರಾಗುತ್ತೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಈ ಹಳೆಯ ಬೀರುವ ಕನಿಷ್ಠ 10ರಿಂದ 15 ವರ್ಷಗಳಿಂದ ಯಾರೋ ಟಚ್ ಮಾಡದೆ ಇಲ್ಲಿ ಬಿದ್ದಿದೆ. ಇದು ಸ್ವಲ್ಪ ಮೂವ್ ಆದರೂ ನಮಗೆ ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಇದು ಸಡನ್ನಾಗಿ ಓಪನ್ ಆದರೆ ಭಯ ಆಗ್ತಿದೆ. ಬಟ್ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ನೋಡಿ, ಗಿಡಗಳೆಲ್ಲ ಯಾವ ರೀತಿ ಬೆಳೆದಿದೆ. ಮೇಲ್ಗಡೆ ಗಿಡಗಳು ನೋಡಿ. ನಾವು ಇನ್ಫಾರ್ಮೇಷನ್ ಇಲ್ಲದೆ ಒಳಗಡೆ ಬಂದುಬಿಟ್ಟಿದ್ದೀವಿ. ಬಟ್ ಎಲ್ಲೆಲ್ಲಿ ಏನೇನಿರುತ್ತೋ ಒಂದೊಂದು ಸ್ವಲ್ಪ ಏನೋ ಸೌಂಡ್ ಬರ್ತೈತೆ ನೋಡಿ. ಏನು ನಮ್ಗೆ ಏನಕ್ಕೆ ಸೌಂಡ್ ಕೇಳಿಸ್ತೈತೆ, ಎಂಥದ್ದು ಏನೋ ಒಂಥರ ಡಿಫ್ರೆಂಟಾಗಿ ಕಿರಿಸಿದಂಗೆ ಹಂಗೆ ಹಂಗೆ ಇರಬೇಕು. ಒಂಥರ ಡಿಫ್ರೆನ್ಸ್ ಆಗ್ಬಿಟ್ಟೈತೆ ಅಂದಂಗಲ್ಲ ಹಂಗೆ. ಐ ಥಿಂಕ್ ನಾವು ಇವಾಗ ಇಲ್ಲಿ ಜಾಸ್ತಿ ಹೊತ್ತು ಇರೋದು ಬೇಡ. ಸೊ ನೋಡಿ, ನನ್ನ ಕೈ ಮೇಲೆ ಬೆರಳು ಕೂದಲು ಯಾವ ರೀತಿ ನಿಂತ್ಕೊಂಡಿದೆಯೋ. ಸ್ವಲ್ಪ ಭಯ ಆಗ್ತಿದೆ ಗಾಯ್ಸ್. ನನ್ನ ಟೀಮ್ ಆಚೆ ಕಡೆ ಹೊಟ್ಟೋಯ್ತು. ಸೊ ನಾನು ಇಲ್ಲೇ ಸ್ಟಕ್ ಆಗಿಬಿಟ್ಟೆ. ಜಾಸ್ತಿ ಹೊತ್ತು ಇರಬಾರ್ದು ಇಲ್ಲಿ. ಯಾಕಂತಂದರೆ ನಾವು ಹೊರಗಡೆ ಟೆಂಟ್ ಹಾಕಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಂದಿರೋದು ಈ ಫಾರೆಸ್ಟ್ಗೆ. ಬೆಂಕಿ ಬಿದ್ದಿರೋ ಫಾರೆಸ್ಟ್ಗೆ ಟೆಂಟ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿನ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಅಂತ ಈ ವಿಡಿಯೋ ತೆಗಿತಾ ಇದ್ದೀನಿ. ಸೊ ಇದನ್ನು ಓಪನ್ ಮಾಡೋದು ಬೇಡ.
ಹಾವುಗಳಿದ್ರೆ ಒಂದು ಸ್ವಲ್ಪ ಡೇಂಜರು. ಸೊ ನಾವು ಅದನ್ನು ಮುಟ್ಟದೆ ಹೊರಗಡೆ ಹೋಗ್ಬಿಡೋಣ. ಹೊರಗಡೆ ಸಾರಿ ಏನೇನೋ ಶಬ್ದ ಮಾಡ್ತಾರೆ. ಏನಿರ್ಬೋದು ಬ್ರೋ ಇದು ಮೇ ಬಿ ನಂಗೆ ಗೊತ್ತಿರೋ ಪ್ರಕಾರ ಒಂದು 30 years ಬ್ಯಾಕ್ ಇರಬೇಕು ಬ್ರೋ ಇದು. 30 years ಆಗಿರುತ್ತೆ ಐ ಥಿಂಕ್. ಏನೋ ನಮಗೂ ಒಂಥರ ಏನೋ ಸೌಂಡ್ ಬರ್ತೈತೆ, ಒಂಥರ ಹಾರ್ಟ್ ಬೀಟ್ ಜಾಸ್ತಿ ಆಗಿದೆ. ನನಗಿನ್ನೂ ಕೂದಲು ಹಂಗೆ ಎದ್ದು ನಿಂತ್ಕೊಂಡಿದೆ. ಐ ಥಿಂಕ್ ಮೇ ಬಿ ಅದನ್ನು ಗೆಸ್ ಮಾಡೋದು ಬೇಡ, ಯಾಕಂದರೆ ದೆವ್ವಗಳ ಜೊತೆ ತಮಾಷೆ ಬೇಡ. ಬಟ್ ಸೈನ್ಸ್ ಎಕ್ಸ್ಪರಿಮೆಂಟ್ಸ್ ಕಂಪಲ್ಸರಿ ಮಾಡಬೇಕು. ಯಾಕಂತಂದರೆ ನೋಡದೆ ಕೇಳದೆ ಏನನ್ನು ಕೇಳಬಾರ್ದಂತ ನನ್ನ ಡಿಗ್ರಿಯಲ್ಲಿ ನನ್ನ ಟೀಚರ್ಸ್ ನನಗೆ ಹೇಳಿದ್ದಾರೆ. ಸೊ ಅದಕ್ಕಾಗಿ ಇವತ್ತು ಎಕ್ಸ್ಪರಿಮೆಂಟ್ನ ಒಂದು ಸ್ವಲ್ಪ ಕ್ಯೂರಿಯಾಸಿಟಿಯಾಗಿ ಕಾಣ್ತಾ ಇದ್ದೀವಿ. ಸೊ ಇಲಿಗಳ ಸ್ಮೆಲ್ ಜಾಸ್ತಿ ಇದೆ ಇಲ್ಲಿ. ಸೊ ಇದು ಏನು ಇಂದು ಹಾಕಿದ್ದಾರೆ ಏನಂತ ಗೊತ್ತಿಲ್ಲ, ಕಾಮೆಂಟಲ್ಲಿ ತಿಳಿಸಿ ಏನಂತ ಗೊತ್ತಾದರೆ. ಸೊ ನನ್ನ ಟೀಮು ಅಲ್ಲಿ ಟೆಂಟ್ ಹಾಕೋದಕ್ಕೆ ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ನನ್ನ ಟೀಮಲ್ಲಿದೆ ಬೈಕು ಮತ್ತು ಟೆಂಟ್ ಹಾಕ್ತಿದ್ದಾರೆ. ನಾವು ಅಲ್ಲಿಗೆ ಹೋಗೋಣ. ಜಾಸ್ತಿ ಹೊತ್ತು ಒಳಗಡೆ ಬೇಡ. ಏನಾದರೂ ಎಕ್ಸ್ಪರಿಮೆಂಟ್ ಚಾಲೆಂಜಸ್ ಮಾಡಿದಾಗ ಒಳಗಡೆ ಮತ್ತೆ ಕರಿತೀನಿ. ಕ್ಯೂರಿಯಾಸಿಟಿಯಿಂದ ನೀವು ನೋಡ್ತಾ ಇರಿ. ಗಾಯ್ಸ್, ನಾವು ಇವಾಗ ಗೋಸ್ಟ್ ಹೌಸ್ ಹೊರಗೆ ಟೆಂಟ್ ಹಾಕ್ತಿದ್ದೀವಿ. ಇಲ್ಲಿ ನೈಟ್ ಫುಲ್ಲು ಸ್ಟೇ ಮಾಡೋದು ನಮ್ಮ ಪ್ಲ್ಯಾನ್ ಆಗಿದೆ. ಇಲ್ಲಿನ ಅಟ್ಮಾಸ್ಫಿಯರ್ ಸ್ವಲ್ಪ ವಿಚಿತ್ರವಾಗಿ ಕಾಣುತ್ತೆ. ಹಾಗಾದರೆ ಇಲ್ಲಿ ನೈಟ್ ಸ್ಟೇ ಮಾಡಿ ಇಲ್ಲಿನ ಎಕ್ಸ್ಪೀರಿಯೆನ್ಸು ನಿಮ್ಮ ಜೊತೆ ಶೇರ್ ಮಾಡಬೇಕು. ಸೊ ನಿಮಗೆ ಹೇಗೆ ತೋರಿಸ್ಬೇಕು ಅನ್ನೋದೇ ಇವತ್ತಿನ ನಮ್ಮ ಪ್ಲ್ಯಾನ್ ಆಗಿದೆ. ಸೊ ಹಾಗೆ ಟೆಂಟ್ ಹಾಕೋಕ್ಕೆ ಸುಮಾರು ಅರ್ಧ ಗಂಟೆ ಆಯಿತು. ಈಗ ನಾವು ಟೆಂಟ್ ಒಳಗಡೆ ಸೆಟಿಲ್ ಆಗ್ತಿದ್ದೀವಿ. ಸ್ವಲ್ಪ ಟೆಂಟ್ ಮುಂದೆ ಸ್ವಲ್ಪ ಧೈರ್ಯ ಬರೋದಕ್ಕೆ ಅಂತ ಫೈರ್ ಕೂಡ ಮತ್ತು ಲೈಟಿಂಗ್ ಕೂಡ ಹಾಕಿದ್ದೀವಿ. ನಾವು ಎಲ್ಲರೂ ಈಗ ಟೆಂಟ್ ಒಳಗೆ ಕೂತಿದ್ದೇವೆ. ಸ್ವಲ್ಪ ಟೆನ್ಷನ್ ಇದ್ದರೂ ಕೂಡ ಮಧ್ಯೆ ಮಧ್ಯೆ ಓಲ್ಡ್ ಮೆಮೊರೀಸ್ ನೆನಪಿಸಿಕೊಂಡು ಹಾಗೆ ತಮಾಷೆ ಮಾತುಗಳು ಮಾತಾಡಿಕೊಂಡು ಕಾಲ ಕಳೆದವು. ಇಂತಹ ಸಿಚುವೇಷನಲ್ಲಿ ಫ್ರೆಂಡ್ಸ್ ಜೊತೆಗೆ ಇರೋದು ಒಂದಷ್ಟು ಸ್ಪೆಷಲ್ ಫೀಲಿಂಗ್ಸ್ ಕೊಡ್ತಿದೆ. ಆದರೆ ಈ ಜಾಗ ನಮಗೆ ಫುಲ್ಲಿ ಸೇಫ್ ಅನ್ನಿಸ್ತಿಲ್ಲ. ಸ್ವಲ್ಪ ಸಮಯ ಆದಮೇಲೆ ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗೋಕ್ಕೆ ಡಿಸೈಡ್ ಮಾಡಿದರು. ಸೊ ಒಬ್ಬೊಬ್ಬರಾಗಿ ಹೋಗ್ತಾ ಹೊರಟೇ ಹೋದರು. ಸೊ ನಾನು ತನೋಜು ಈಗ ಇಬ್ಬರೇ ಇದ್ದೇವೆ. ಈಗ ರಾತ್ರಿ ಇನ್ನೂ ಡೀಪ್ ಆಗ್ತಿದೆ. ಶಾಂತಿಯುತವಾಗಿ ಸೈಲೆನ್ಸ್ ಆಗ್ತಾ ಕಾಣ್ತಿದೆ. ಸೊ ಆ ಸೈಲೆನ್ಸ್ ಜೊತೆಗೆ ನಮಗೆ ಭಯಾನಕವಾದ ಶಬ್ದಗಳು ಕೇಳಿಸ್ತಾ ಇವೆ. ಇವತ್ತು ರಾತ್ರಿ ಇನ್ನೂ ಏನೇನು ಕಾಣಬೇಕು ಅಂತ ನಮಗೆ ಗೊತ್ತಿಲ್ಲ. ಹೊರಗಿಂದ ಏನೋ ಶಬ್ದ ಬರ್ತಿದೆ, ಗಾಳಿ ಅಥವಾ ಇನ್ನೇನೋ ಗೊತ್ತಾಗ್ತಾ ಇಲ್ಲ. ಸೊ ಇವತ್ತು ರಾತ್ರಿ ಏನಾದರೂ ಆಗಬಹುದು. ನಾವು ಸೇಫಾಗಿ ಇರ್ತೀವಾ ಇಲ್ವಾ ಅನ್ನೋದು ನಮಗೂ ಗೊತ್ತಿಲ್ಲ. ಸೊ ಗೈಸ್, ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಸೊ ನೈಟ್ ಫುಲ್ಲು ನಿಮ್ಮ ಜೊತೆ ನಾನು ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋತೀನಿ. ಸೊ ಹಲೋ ಗೈಸ್, ಇದ್ದಕ್ಕಿದ್ದಂತೆ ಪಕ್ಷಿಗಳ ಶಬ್ದ ಶುರುವಾಯಿತು. ಈಗ ಅರ್ಲಿ ಮಾರ್ನಿಂಗ್ ನಿಮ್ಮ ಟೈಮಿಂಗ್ ತೋರಿಸ್ತೀನಿ. ಸೊ ಗೂಗಲ್ ಟೈಮು ಎಷ್ಟಿದೆ ಅಂತ ಸೊ ನೋಡಿ. ಗೂಗಲ್ ಟೈಮ್ ಕರೆಕ್ಟಾಗಿ 5:36 ಆಗಿದೆ. 5:36 ಈಗ ಟೈಮು. ಬಟ್ ಟೆಂಟಲ್ಲಿ ನಾನು ಮತ್ತು ತನೋಜ್ ಮಾತ್ರ ಮಲಗಿದ್ದೀವಿ. ಸೊ ನನಗೆ ಎಚ್ಚರ ಆಯಿತು. ನಿಮಗೆ ಆ ಶಬ್ದ ಕೇಳಿಸ್ತಾ ಇದೆಯಾ? ಸೊ ನೀವೊಂದು ಸ್ವಲ್ಪ ಅಬ್ಸರ್ವ್ ಮಾಡ್ಬೋದು. ನಾನು ನಿಮಗೆ ಗೋಸ್ಟ್ ಹೌಸ್ ಕೂಡ ತೋರಿಸ್ತೀನಿ ಈಗ.
ಏನೋ ಶಬ್ದ ಬರ್ತಿದೆ. ಬರೀ ಪಕ್ಷಿಗಳ ಶಬ್ದ. ಅದು ಫಾರೆಸ್ಟ್ ಅಲ್ಲ, ಇಬ್ಬರೇ ಇಬ್ಬರು. ಇದು ನಿಮಗೆ ತೋರಿಸೋದಕ್ಕೆ ಒಂದು ಸ್ವಲ್ಪ ಭಯ ಆಗ್ತಿದೆ, ಬಟ್ ತೋರಿಸ್ಬೇಕಲ್ವಾ, ತೋರಿಸ್ತೀನಿ, ವೇಟ್ ಮಾಡಿ. ಇದ್ದಕ್ಕಿದ್ದಂತೆ ಕಟ್ಟಿಗೆ ಹೊಡೆಯೋದು ಆ್ಯಂಡ್ ಕಟ್ಟಿಗೆ ಮುರಿಯೋದು, ಈ ಥರ ಶಬ್ದ ಆಗ್ತಿದೆ. ಸೊ ತಮಾಜು ಮತ್ತು ನಾನು ಒಂದು ಸ್ವಲ್ಪ ನಡುಕ ಶುರುವಾಯಿತು ನನಗೆ. ಸೊ ತನೋಜ್ಗೆ ಒಂದು ಸ್ವಲ್ಪ ಕೂಡ ಎಚ್ಚರಿಕೆ ಇಲ್ಲ. ಇದ್ದಕ್ಕಿದ್ದಂತೆ ಪಕ್ಷಿಗಳ ಶಬ್ದ ಜಾಸ್ತಿ ಆಯಿತು. ಒಂದು ಸ್ವಲ್ಪ ಮಾತಾಡೋದು ಕಮ್ಮಿ ಮಾಡಿಬಿಡೋಣ. ನಾನು ಕೂಡ ಸ್ವಲ್ಪ ಭಯದಿಂದ ಮಲ್ಕೊಬಿಡ್ತೀನಿ ತನೋಜ್. ಸೊ ಇದು ಇವತ್ತಿನ ಸಿಚುವೇಶನ್ ಹೀಗಾಗಿದೆ. ಸೊ ನೋಡಿ, ನಿಮಗೆ ಶಬ್ದ ಕೇಳಿಸ್ತಿದೆಯಾ? ಸೊ ಶಬ್ದ ಬಂದ್ಬಿಟ್ಟು ಮನೆಯಿಂದ ಕೇಳಿಸ್ತಾ ಇದೆ. ತನೋಜ್ ಎದ್ದೇಳು, ಏನೋ ಶಬ್ದ ಕೇಳಿಸ್ತಿದೆ ನೋಡು. ಕೇಳಿಸ್ತಿದ್ಯಾ? ಏನದು? ಏನೋ ಪಕ್ಷಿಗಳ ಥರ ಇದ್ದಕ್ಕಿದ್ದಂತೆ ಶುರುವಾಯಿತು. 5:30 ಸೇಮ್. ಸೊ ಪಕ್ಷಿಗಳ ಶಬ್ದ, ಮನೆಯಿಂದ ಕಿರ್ಚೋದು, ಈ ಥರ ಶಬ್ದ ಆಗ್ತಿದೆ. ನಾನು ನಿನಗೆ ಎಬ್ಸಿಲ್ಲ. ಒಳ್ಳೆ ಕೆಲಸ ಮಾಡಿದೆ, ಎಬ್ಸ್ತೀರ. ದೇವಗಳ ಮನೆ ಮುಂದೆ ಕೂಡ ನಿಂತ್ಕೊಂಡು ನೋಡ್ತಾನೆ ತನೋಜ್. ಬಟ್ ನನಗೆ ನಡುಕ ಶುರುವಾಗಿದೆ. ಓಕೆ ಗೈಸ್, ನಾನು ನಿಮಗೆ 7 ಗಂಟೆ ಆ ಥರ ವಿಡಿಯೋ ಆನ್ ಮಾಡ್ತೀನಿ. ಸ್ವಲ್ಪ ನನಗೆ ಭಯ ಆಗ್ತಿದೆ. ಮತ್ತೆ ಬರ್ತೀನಿ. ವೈಟ್ ಆ್ಯಂಡ್ ವಾಚ್.
ಗುಡ್ ಮಾರ್ನಿಂಗ್ ಗಾಯ್ಸ್. ಬೆಳಿಗ್ಗೆ ಎಷ್ಟಾಗಿದೆ ಟೈಮು? 7 ಗಂಟೆ ಆಗಿದೆ. ನೈಟ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಕ್ರೇಜಿ ಇತ್ತು. ಸೊ ಒಂದು ಸ್ವಲ್ಪ ಈ ಪಕ್ಷಿಗಳದೇ ಶಬ್ದ, ಒಂದು ಸ್ವಲ್ಪ ಭಯ ಹುಟ್ಟಿಸೋದು ಈ ಪಕ್ಷಿಗಳದೇ. ಈಗ ತನೋಜ್ ನೋಡಿ, ತನೋಜ್ ಮಲಗಿದ್ದಾನೆ. ಒಂದು ಸ್ವಲ್ಪ ಎಬ್ಸ್ತೀನಿ, ಹೇಗಿದೆ ಎಕ್ಸ್ಪೀರಿಯೆನ್ಸ್ ಅಂತ ಎಲ್ಲ ಕೇಳ್ತೀನಿ. ತನೋಜ್ ಎದ್ದೇಳೋ ಟೈಮ್ ಆಗಿದೆ ನೋಡು. ವೀಡಿಯೋ ಆನ್ ಮಾಡಿದ್ದೀನಿ ಬೆಳಗ್ಗೆ. ಏನು ಬೆಳಗ್ಗೆ ನಿದ್ದೆ ಇಲ್ಲ, ಏನಿಲ್ಲ, ನೈಟೆಲ್ಲ ಇರೋಲ್ಲ, ಸೌಂಡ್ಗಳು ನೈಟೆಲ್ಲ ನಿದ್ದೆ ಇಲ್ಲ. ನೀನು ಎದ್ದೇಳಿದ್ರೆ ಸೊ ನೋಡಿ, ಇಬ್ಬರು ಟೆಂಟಲ್ಲಿದ್ದೀವಿ. ಇವತ್ತಿನ ಟೈಮಿಂಗ್ಸ್ ನೋಡ್ಬೋದು ನಿಮಗೆ. 5:36 ಇದೆ. ಸೊ ನಿಮಗೆ ಫ್ರಂಟ್ ಕ್ಯಾಮ್ರಾ ಅಲ್ವಾ, ಒಂದು ಸ್ವಲ್ಪ ರಿವರ್ಸ್ ಕಾಣಿಸುತ್ತೆ. ಹಾಗಾಗಿ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಹಂಚ್ಕೋ ನಮ್ಮ ಸಬ್ಸ್ಕ್ರೈಬರ್ಸ್ ಹತ್ರ. ಹೇಗಿದೆ ಅಂದರೆ ನೈಟೇನೋ ಬಂದುಬಿಟ್ವಿ, ಜಾಸ್ತಿ ಜನ ಇದ್ವಿ. ಬಂದ್ವಿ, ಎಲ್ಲ ತಿನ್ಕೊಂಡು ಕೂತ್ಕೊಂಡು ಮಿಕ್ಸರ್ ಅದು ಇದು ಅಂತ ಎತ್ಕೊಂಡ್ಬಂದು ತಿಂದ್ವಿ, ಚೆನ್ನಾಗಿದ್ವಿ. ಹಂಟಿಂಗ್ ಕೂಡ ಮಾಡಿದ್ವಿ. ಯಾವಾಗ ಇವ್ರು ಹೋಗ್ಬಿಟ್ರು, ಒಂದು 12 ಗಂಟೆಗೆ ಮಲ್ಕೊಂಡ್ವಿ. ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ಇನ್ ಕೇಸ್ ಏನಾದರೂ ಆದರೆ ಒಂದು ಕರೆಕ್ಟಾಗಿ ಒಂದು 2 o'clock ಹಂಗೆ ತೊಳ್ಬಿಟ್ಟು ಒಂದು ರೌಂಡ್ ಔಟ್ಸೈಡ್ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ. ಇಲ್ಲಿ ಮಲಗಿರೋರು ಸೌಂಡುಗಳು ಸರಿ ಅಂದ್ಬಿಟ್ಟು ಇನ್ನು ಔಟ್ಸೈಡ್ ಹೋದ್ರೆ ಏನಾದ್ರು ಆಗ್ಬೋದೇನೋ ಅಂದ್ಬಿಟ್ಟು ಮಲ್ಕೊಂಡ್ಬಿಟ್ಟು ಹಂಗೆ. ನನಗೇನಿಸ್ತು ಗೊತ್ತಾ, ಒಂದು ಟೈಮಲ್ಲಿ ಒಂದು 2:30 ಹಂಗಾಗಿರುತ್ತೆ. ಮೊಬೈಲ್ ನೋಡಿದೆ. ನಿನ್ನ ಮೊಬೈಲ್ ನಂಗೆ ಸಿಗಲಿಲ್ಲ ವೀಡಿಯೋ ಶೂಟ್ ಮಾಡೋದಕ್ಕೆ, ಬಟ್ ನೀನು ಜೋಬಲ್ಲಿ ಇಟ್ಕೊಂಡಿದ್ದೆ. ನೀನೇನು ಯಾಕೆ ಎಬ್ಸೋದಂತೇಳಿ ನನ್ನ ಮೊಬೈಲಲ್ಲೇ ವೀಡಿಯೋ ಆನ್ ಮಾಡಿದೆ, ಬಟ್ ಏನು ಕಾಣಿಸಿಲ್ಲ. ಸೌಂಡ್ ಯಾವ ಥರ ಬರುತ್ತೆ ಗೊತ್ತಾ, ಅಂತ ಬಂತು ಈ ಕಡೆ ಗೋಸ್ಟ್ ಹೌಸ್ ಈ ಕಡೆಯಿಂದ. ಸೊ ಅದೊಂದು ಸ್ವಲ್ಪ ಭಯ ಆಯ್ತು ಅಷ್ಟೇ. ಮತ್ತು ಇನ್ನೊಂದು ಈ ಪಕ್ಷಿಗಳು ಇದೇನಂತಾರೆ, ಓತಿಕೆತನ ಏನದು, ನಮ್ಮ ಕಡೆ ಆ ಪಕ್ಷಿನ ತೀತ್ರ ಅಂತಾರೆ. ಯಾರಾದ್ರೂ ಸತ್ತೋಗಿದ್ರೆ ಅದು ಆ ಪಕ್ಷಿ ಕಿರಿಸ್ತಾ ಇತ್ತು, ಅದೊಂದು ಸೌಂಡ್ ಆಯಿತು. ಇನ್ನೊಂದು ನೈಟ್ ಎಲ್ಲ ಒಂದು ಸ್ವಲ್ಪ ಚಳಿ ಇತ್ತು, ಚಳಿ ಬಟ್ ಕ್ರೇಜಿ ಇತ್ತು. ಅದಕ್ಕಿಂತ ಮೈನ್ ಏನಂದ್ರೆ ಈ ಹಾವುಗಳದ್ದು ಕಾಟ. ಈ ಹಾವುಗಳು ಸರ್ರ ಅಂತ ಹೊಟ್ಟೋಯ್ತವೆ, ಪರಪರ ಅಂತವೆ, ಅದೊಂದು ಶಬ್ದ ಇತ್ತು. ಮತ್ತು ಇನ್ನೇನಿದೆ ನೈಟಲ್ಲಿ ನಿನಗೆ ಏನೇನು ಎಕ್ಸ್ಪೀರಿಯೆನ್ಸ್ ಆಯಿತು? ಅವ್ರು ಎಷ್ಟು ಗಂಟೆಗೆ ಹೋಗಿದ್ದು? ನಾನು ಮಲಗಿಬಿಟ್ಟಿದ್ದೆ. ಅವರೆಲ್ಲ ಹೋಗ್ಬಿಟ್ರಲ್ಲ ಒಂದು 10:15 ಆಗಿರುತ್ತೆ. 11 ಗಂಟೆ ನನ್ನ ಟೀಮ್ ಎಲ್ಲ ಮನೆಗೆ ಹೊಟ್ಟೋಯ್ತು. ಯಾಕಂತಂದರೆ ಇಬ್ಬರೇ ಇರೋದು ಎಕ್ಸ್ಪೀರಿಯೆನ್ಸ್ ಬೇರೆ, ಸೊ ಟೀಮ್ ಎಕ್ಸ್ಪೀರಿಯೆನ್ಸ್ ಬೇರೆ. ಸೊ ಅಷ್ಟೊಂದು ಭಯ ಏನು ಅನಿಸಲ್ಲ ಟೀಮ್ ಇದ್ದಾಗ, ಎಕ್ಸ್ಪೀರಿಯೆನ್ಸ್ ಕೂಡ ಅಷ್ಟೊಂದು ಆಗಲ್ಲ. ಹಾಗಾಗಿ ನಾವಿಬ್ಬರೇ ವೀಡಿಯೋನ ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ವೀಡಿಯೋ ಸಕ್ಸಸ್ಫುಲ್ಲಾಗಿ ಬಂತು. ಬಟ್ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಗೈಸ್. ಸೊ ಇನ್ನೂ ಇಂತಹ ವೀಡಿಯೋಸು, ಎಕ್ಸ್ಪರಿಮೆಂಟ್ ವೀಡಿಯೋಸು ನನ್ನ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಒಂದು ಸ್ವಲ್ಪ ನೀವು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಆಫ್ ವೀಡಿಯೋಸ್ನ ತೆಗಿತೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂತೀಯ ತನಜ್? ಲೈಕ್ ಆ್ಯಂಡ್ ಶೇರ್. ಸೊ ನಾವು ಕ್ಯಾಮ್ರಾ ಇತ್ತ ಕಡೆ ನೋಡ್ತಾ ಇದ್ದೀವಿ, ಕ್ಯಾಮ್ರಾ ಇತ್ತ ಕಡೆ ಇದೆ, ಕ್ಯಾಮ್ರಾ ಇತ್ತ ಕಡೆ ನೋಡ್ಬೇಕು. ಇತ್ತ ಕಡೆ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ವೀಡಿಯೋ ಚೆನ್ನಾಗಿ ಬಂದಿದೆ ಅನಿಸುತ್ತೆ. ಇಷ್ಟು ಇವತ್ತಿನ ವೀಡಿಯೋ. ಸೊ ಮುಂದಿನ ವೀಡಿಯೋದಲ್ಲಿ ನಾವು ಮತ್ತೆ ಸಿಗ್ತೀವಿ. ಅಷ್ಟೊತ್ತವರೆಗೂ ಬಾಯ್. ಸೊ ನೋಡಿ, ಫಾರೆಸ್ಟ್ ಇನ್ನೂ ಓಪನ್ನೇ ಮಾಡಿಲ್ಲ, ಚಳಿ ಅಷ್ಟೊಂದು ಬರ್ತಿದೆ. ಆ ಚಳಿಗೆ ಡೋರ್ ಓಪನ್ ಮಾಡಲಿಲ್ಲ, ಕಿಟಕಿ ಒಂದು ಓಪನ್ ಆಗಿದೆ ಅಷ್ಟೇ, ಹಿಂದೆ ನೋಡಿ. ಅಷ್ಟು ಇವತ್ತಿನ ವಿಡಿಯೋ ಅಷ್ಟೇನಾ? ಸೊ ಬೈಕ್ ಹಾಕ್ಕೊಂಡು ಈ ಫಾರೆಸ್ಟಲ್ಲಿ, ಹೌದು ಹೇಳೋದು ಮರ್ತೆ, ನಿಮಗೆ ಸ್ಟಾರ್ಟಿಂಗಲ್ಲೇ ತೋರಿಸ್ತೀನಿ. ಈ ಫಾರೆಸ್ಟ್ಗೆ ಬೆಂಕಿ ಬಿದ್ದಿರೋದೆಲ್ಲನೂ, ಆ ಬೆಂಕಿ ಬಿದ್ದಿರೋ ಬೂದಿ ಜಾಗದಲ್ಲಿ ನಾವು ಟೆಂಟ್ ಹಾಕಿದ್ದೀವಿ. ಇದು ಇವತ್ತಿನ ಪೀಠಿಕೆ ಅಲ್ಲ, ಹಂಚಿಕೆ. ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಹೊಸ್ದಾಗಿ ಬಂದಿರೋರು ಸಬ್ಸ್ಕ್ರೈಬ್ ಆಗಿ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.